ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. 6ನೇ ಬಾರಿ ಅಂಬಾರಿ ಹೊರೋದಕ್ಕೆ ಅಭಿಮನ್ಯು ರೆಡಿಯಾಗಿದ್ದಾನೆ. ಜಂಬೂ ಸವಾರಿಯಲ್ಲಿ ಭಾಗವಹಿಸೋ ಆನೆಗಳಿಗೆ ಪೂಜೆ ಮಾಡಲಾಗಿದ್ದು, ಅಭಿಮನ್ಯು, ಧನಂಜಯ ಸೇರಿ 12 ಆನೆಗಳಿಗೆ ವಿಶೇಷ ಪೂಜೆ ಮಾಡಿದ್ದಾರೆ. ಅರಮನೆ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಪೂಜೆ ನಡೆದಿದ್ದು, ಜಂಬೂ ಸವಾರಿಗೆ ಮಧುವಣಗಿತ್ತಿಯಂತೆ ಮೈಸೂರು ರೆಡಿಯಾಗಿದೆ. ದಸರಾ ಉತ್ಸವದಲ್ಲಿ ಸಾಕಷ್ಟು ಕಾಡಾನೆಗಳು ಈಗಾಗಲೇ ಬಂದು ಜಂಬೂ ಸವಾರಿಯಲ್ಲಿ ಭಾಗವಹಿಸೋದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅವೆಲ್ಲವುಗಳ ಪೈಕಿ ಅಂಬಾರಿಯನ್ನ ಹೊರದಿದ್ದ ಆನೆಯಾದರೂ ಕೂಡ ಸಾಕಷ್ಟು ದೊಡ್ಡ ಮಟ್ಟಿನ ಅಭಿಮಾನಿಗಳನ್ನು ಹೊಂದಿರುವಂತದ್ದು ಅದು ನನ್ ಅದರ್ ದ್ಯಾನ್ ಭೀಮಾ. ಭೀಮನನ್ನ ಗಮನಿಸ್ತಾ ಇದ್ದೀರಾ, ಬಹಳ ಒಂದು ದೃಢಕಾಯವಾದಂತಹ ಶರೀರವನ್ನು ಹೊಂದಿರುವಂತಹ ಭೀಮಾ ಸಾಕಷ್ಟು ದೊಡ್ಡ ಮಟ್ಟಿನ ಅಭಿಮಾನಿಗಳನ್ನು ಹೊಂದಿದ್ದಾನೆ. ಅವನನ್ನ ಭೀಮಾ ಅಂತ ಕರೆದ ತಕ್ಷಣ ಅವನು ಸೊಂಡಿಲು ಎತ್ತಿ ಒಂದು ರಿಯಾಕ್ಷನ್ ಕೊಡುವಂತಹ ರೀತಿಗೆ ಅನೇಕರು ಆತನಿಗೆ ಫ್ಯಾನ್ಸ್ ಆಗಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದೊಡ್ಡ ಮಟ್ಟಿನ ಫ್ಯಾನ್ ಬೇಸ್ ಅನ್ನು ಹೊಂದಿರುವಂತಹ ಮುಂದಿನ ಅಂಬಾರಿ ಆನೆ ಆಗಬಹುದು ಅಂತ ಹೇಳುವಂತ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತಹ ಭೀಮಾ ಕಳೆದ ಬಾರಿ 2ನೇ ಸ್ಥಾನದಲ್ಲಿದ್ದ ತೂಕದಲ್ಲಿ ಈ ಬಾರಿ ಅಭಿಮನ್ಯುವನ್ನ ಹಿಂದಿಕ್ಕಿ 1ನೇ ಸ್ಥಾನಕ್ಕೆ ಹೋಗಿದ್ದಾನೆ. 5465 kg ತೂಗಿ ಅತ್ಯಂತ ಬಲಿಷ್ಠ ಆನೆಯಾಗಿ ಈ ಬಾರಿಯ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ಈ ಅಭಿಮನ್ಯು ಮತ್ತು ಭೀಮನಿಗೆ ಹೋಲಿಸಿದ್ರೆ ಭೀಮಾ ಗಾತ್ರದಲ್ಲೂ ಕೂಡ ಎತ್ತರವಾಗಿರುವಂತದ್ದು ಕೂಡ ಗಮನಿಸ್ತಾ ಇದ್ದೀರಾ. ಭೀಮಾ 2020ರಲ್ಲಿ ಭೀಮನ ಹಿಸ್ಟ್ರಿಯನ್ನು ನೋಡ್ತಾ ಹೋದ್ರೆ 2020ರಲ್ಲಿ ಒಂದು ತಾಯಿಯನ್ನ ಕಳ್ಕೊಂಡಂತಹ ಒಂದು ಅನಾಥ ಒಂದು ಮರಿಯಾನೆಯಾಗಿ ಅದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಗತ್ತೆ. ಆನಂತರ ಇದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಭೀಮಾ ಅಂತ ಹೇಳಿ ನಾಮಕರಣ ಮಾಡಿ ಇದನ್ನ ಸಾಕ್ತಾರೆ. 2017ರಲ್ಲಿ ಇದು ಮೊದಲ ಬಾರಿಗೆ ದಸರಾಗೆ ಆಯ್ಕೆ ಆಗುತ್ತೆ. 2022ರ ನಂತರ ಅದು ಪಟ್ಟದ ಆನೆಯಾಗಿ ಆಯ್ಕೆ ಆಗ್ತಾ ಬರ್ತಾ ಇದೆ. ಜೊತೆಗೆ ಸಾಕಷ್ಟು 4000 kgಗಿಂತಲೂ ಆಗ ಜಾಸ್ತಿ ತೂಗ್ತಾ ಇತ್ತು. ಈಗ ಸದ್ಯ 5500 kgವರೆಗೂ ಕೂಡ ತೂಗುವಂತ ಸಾಮರ್ಥ್ಯವನ್ನು ಇಟ್ಕೊಂಡಿರುವಂತದ್ದು. ಜೊತೆಗೆ ಅಭಿಮನ್ಯು ತರ AK-47 ಅಭಿಮನ್ಯು ಏನಿದಾನ ಅಭಿಮನ್ಯು ತರ ಭೀಮನು ಕೂಡ ಸಾಕಷ್ಟು ಕಾಡಾನೆ ಕಾರ್ಯಾಚರಣೆಗಳನ್ನ ಹುಲಿ ಕಾರ್ಯಾಚರಣೆಗಳಲ್ಲಿ ಕೂಡ ಭಾಗವಹಿಸಿ ಹೆಸರನ್ನ ಮಾಡಿರುವಂತ ಆನೆ. ಸಾಕಷ್ಟು ಕಂಜನ್ನ ಜೊತೆಗೂಡಿ ಹೆಜ್ಜೆ ಹಾಕ್ಲಿಕ್ಕಿರುವಂತದ್ದು. ನಾಳೆ ವಿಶ್ವವಿಖ್ಯಾತ ಜಂಬೂ ಸವಾರಿಯಲ್ಲಿ ಎಲ್ಲರ ನೆಚ್ಚಿನ ಆನೆಯಾಗಿ ಎಲ್ಲರ ಪ್ರೀತಿ ಪಾತ್ರನ ಆನೆಯಾಗಿ ಭೀಮಾ ಹೆಜ್ಜೆ ಹಾಕ್ತಾನೆ. ಹಾಗಾಗಿ ಸದ್ಯ ಭೀಮನನ್ನು ನೋಡ್ತಾ ಇದ್ದೀರಾ, ಭೀಮ ಒಂದಿಷ್ಟು ವಿಶ್ರಾಂತಿಯ ಮೂಡ್ನಲ್ಲಿದ್ದಾನೆ. ಹಾಗಾಗಿ ಸೊಂಡಿಲನ್ನು ಎತ್ತಿ ನಮಗೆ ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ. ಇದು ಭೀಮಾ ನಾಳೆ ನಡೆಯುವಂತಹ ದಸರಾದ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಎಲ್ಲರ ಆಕರ್ಷಣೆಯ ಕೇಂದ್ರ ಬಿಂದು, ಅತಿ ಹೆಚ್ಚು ಫ್ಯಾನ್ಸ್ ಅನ್ನು ಹೊಂದಿರುವಂತಹ ಹೆಸರು ಅದು ಭೀಮಾ ಆನೆ. ಸದ್ಯ ನೀವು ದೃಶ್ಯದಲ್ಲಿ ಗಮನಿಸಿದ್ರಿ. ಕ್ಯಾಮರಾ ಪರ್ಸನ್ ರವಿ ವೈ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.